ಸರಿ ಕುತ್ಕೊಳ್ಳಪ್ಪ. ಶಂಕರ ನೀನೇನು ಊಟ ಮಾಡ್ಕೊಂಬಂದ? ಚಿರತನ ಏನು ಬೈತಿರಲ್ಲ ನೀವು? ಚಿರತನ ಅಲ್ಲಲೇ ಅದು ಚಿತ್ರಾನ್ನ. ಕುತ್ಕೊಳ್ಳ ನೀನು. ರಾಜ ನೀನೇನು ಊಟ ಮಾಡ್ಕೊಂಬಂದ? ಸಾರ್ ನಾನು ದ್ವಾಸೆ ಮಾಡ್ಕೊಂಬಂದೆ ಸಾರ್. ದ್ವಾಸೆ ಅಲ್ಲಲೇ ಅದು ದೋಸೆ. ನೀನು ಕುತ್ಕೊಳ್ಳ ಸಾಕು. ಚಿತ್ರ ಬಿಡ್ಸಕ್ಕೆ ಬಿಡಿಸಿದ್ಯಾ? ಹ್ಞೂ ಸರ್. ಎಲ್ಲಿ ತೋರ್ಸು. ಈ ಕಡೆ ತಿರ್ಕೊಳ್ರ. ಇದೆಲ್ಲ ಐತಲೆ ಅಭಿಮಾನಿ ಕಾಣಂಗಿಲ್ಲ. ನೀವೇ ನಿನ್ನ ಹೇಳಿದ್ರಲ್ಲ ಸರ್, ಅಮಿವ ಬರೀ ಕಣ್ಣಿಗೆ ಕಾಣೋದಿಲ್ಲ ಅಂತ. ಅದಕ್ಕೆ ಮೈಸೂರು ಸಂತೂರ್ ಸೊಪ್ಪು ತಂದು ನೋಡ್ರಿ ಸರ್. ಅದೆಲ್ಲ ಐತಲೆ ಮೈಸೂರು ಸೊಪ್ಪು? ಅದೇ ಸರ್, ಅದ್ರೊಳಗಿಂದ ನೋಡಿದ್ರಿ ಎಲ್ಲ ದಪ್ಪಕ್ಕೆಲ್ಲ ಕಾಣ್ತಾವಲ್ಲ ಸರ್. ಅದು ಮೈಸೂರು ಸೊಪ್ಪು ಅಲ್ಲಲೇ, ಮೈಕ್ರೋಸ್ಕೋಪ್ ಅಲ್ಲೇ, ಮೈಕ್ರೋಸ್ಕೋಪ್. ಹೌದಾ ಸರ್? ಹೂನಯ್ಯ. ಏ ಇಲ್ಲ ಏನ್ ಕೆಲಸ ಮಾಡ್ತಾರ ನಿಮ್ಮಪ್ಪ? ನಮ್ಮ ಅಮ್ಮನ ಹೆಸರು ಸುಂದ್ರಿ. ಎರಡು ಸೇರಿದ್ರೆ ವಿಶ್ವ ಸುಂದ್ರಿ ಆಗಲ್ವಾ ಸರ್? ಅದನ್ನೇ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಮಂಗನ ಸುತ್ತಿ ಮೈಲಾರಕ್ಕೆ ಮಣ್ಣಂಗೆ ಹೇಳ್ಬೇಕಿತ್ತ. ಕುತ್ಕೊಳ್ಳು. ನಾಗ ಸಾಕು ಸಾಕು ಟರ್ನ್. ನಾಗ ನಿನಗೆ ಪಕ್ಷಿ ಓ ಹಂಗಾದ್ರೆ ಅಮ್ಮರ ಗಂಡ. ಏನಲ್ಲ ಬರೀ 1ರಿಂದ ಬರೀ 30ರವರೆಗೆ ಬರ್ತೀಯಾ? ಸರ್ ನಮ್ಮ ಮನೆ ಕ್ಯಾಲೆಂಡರ್ ನಲ್ಲಿ 30ರವರೆಗೆ ಅಷ್ಟೇ ಇತ್ತು ಸರ್. ಅಷ್ಟು ಬರ್ಕೊಂಡು ಬಂದೆ ಸರ್. ಅಷ್ಟೇ ಇರೋದು ಮಂಕಿ, ಇನ್ನು ಮುಂದಕ್ಕೆ ಐದಾವಲೇ? ಸರ್ ನನಗೆ ಗೊತ್ತಿಲ್ಲ ಸರ್. ಇನ್ನು ಐದಾವಲೇ ಮಂಕಿ? ಇನ್ನು 100 1000 ಲಕ್ಷ ಗಟ್ಟಲೆ ಇದಾವಲೇ ಮಂಕಿ? ಗೊತ್ತಿಲ್ಲ ನಿನಗೆ? ಇಲ್ಲ ಸರ್. ಸರಿ ಕೂತ್ಕೊಳ್ಳಪ್ಪ. ಬಕ್ಕ ಬಂದಿದ್ಯಾ? ಎಸ್ ಸರ್. ರೆಡ್ ಏಯ್ ಸರ್ ನನಗೆ ಗಾಂಧಿ ಗೊತ್ತು, ಜಯಂತಿ ಬಗ್ಗೆ ಗೊತ್ತಿಲ್ಲಲ್ಲ ಸರ್. ಗಾಂಧಿಗೂ ಜಯಂತಿಗೂ ಏನ್ ವ್ಯತ್ಯಾಸ ಸರ್? ಸಂಬಂಧ ಅದ ಸರ್ ಅದ ಗಾಂಧಿ ಹುಟ್ಟಿದ ದಿನ ಗಾಂಧಿ ಜಯಂತಿ ಅಂತ ಆಚರಿಸ್ತಾರಪ್ಪ. ಗಾಂಧಿ ಹುಟ್ಟಿದ ದಿನ ಏನಪ್ಪ? ಅಕ್ಟೋಬರ್ 2, 1869. ಅದನ್ನೇ ಗಾಂಧಿ ಜಯಂತಿ ಅಂತ ಆಚರಿಸ್ತಾರಪ್ಪ. ಅದ್ರ ಬಗ್ಗೆ ನಿನ್ನೆ ಬರ್ಕೊಂಬರಕ್ಕೆ ಹೇಳಿದ್ದೆ. ನಾಳೆ ಬರ್ಕೊಂಬರ್ತೀಯಾ? ಎಸ್ ಸರ್. ಸರಿ ಕೂತ್ಕೊಳ್ಳಪ್ಪ. ಬರ್ತಿದ್ಯಾನ? ಸರ್ ಬರ್ದಿಲ್ಲ ಸರ್. ನೋಡಿ ಸಿಟಿಲ್ ನೋಡಿ ಕಲಿಯಿರಿ. ನೀನೇನಪ್ಪ ನೀನು? ಅದು ಒಂದು ಸಾಕು ಪ್ರಾಣಿ. ಅದು ಕಪ್ಪಾಗಿದ್ರು ಬೆಳ್ಳಗಿನ ಹಾಲು ಕೊಡು. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಾಗಿದ್ರು ಬೆಳ್ಳಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ತುಪ್ಪ. 6 ಅಡಿ ಸೆಪ್ಪೆದಂಡು 6 ಅಡಿ ಸೆಪ್ಪೆದಂಡು ತಿಂದು ಹಿಂಗೆ ಸಗಣಿ ಆಗುತ್ತೆ. ಇಷ್ಟು ಸರಿ ಸರಿ. ನಿಲ್ಸು ಸಾಕು. ನಿಂಗೆ ಹಸು ಬಗ್ಗೆ ಬೇಡ, ಕಾರ್ ಬಗ್ಗೆ ಕೊಡ್ತೀನಿ ಹೇಳ. ಕಾರು 4 ಚಕ್ರದ ವಾಹನ. ಅದಕ್ಕೆ ಒಂದು ಸ್ಟೆಪ್ನಿ ಇರುತ್ತದೆ. ಕಾರಿನ ಕಿಟಕಿಯಿಂದ ನಾವು ಅಕ್ಕಪಕ್ಕ ನೋಡಬಹುದು, ಹಸುವನ್ನು ಕೂಡ ನೋಡಬಹುದು. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಾಗಿದ್ರು ಬೆಳ್ಳಗಿನ ಹಾಲು ಕೊಡುತ್ತದೆ. ಅದು 6 ಅಡಿ ಸೆಪ್ಪೆದಂಡು ತಿಂದು ಹಿಂಗೆ ಸಗಣಿ. ವಿಮಾನದಲ್ಲಿ ನಾವು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣಿಸಬಹುದು. ವಿಮಾನದ ಕಿಟಕಿಯಲ್ಲಿ ಬಗ್ಗಿ ನೋಡಿದರೆ ಎಲ್ಲವೂ ಚಿಕ್ಕದಾಗಿ ಕಾಣುತ್ತದೆ. ಹಸು ಕೂಡ ತುಂಬಾ ಚಿಕ್ಕದಾಗಿ ಕಾಣುತ್ತದೆ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಾಗಿದ್ರು ಬೆಳಗ್ಗೆ ನಾನು ಕೊಡ್ತದೆ. 6 ಅಡಿ ಸೆಪ್ಪೆದಂಡು ತಿಂದು ನಿನ್ ಸಗಣಿ